ರಾಜ್ಯ ಕಾಂಗ್ರೆಸ್ ಕ್ಯಾಬಿನೆಟ್ ಬಿಕ್ಕಟ್ಟು ಮತ್ತೊಮ್ಮೆ ದಿಲ್ಲಿಗೆ ಶಿಫ್ಟ್ ಆಗಿದೆ. ಸಚಿವಾಕಾಂಕ್ಷಿಗಳ ಅಸಮಾಧಾನದ ಬೆನ್ನಲ್ಲೇ ದೆಹಲಿಗೆ ಹೋಗಿ ತಲುಪಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿ ಏರ್ಪೋರ್ಟ್ನಿಂದ ಖರ್ಗೆ ನಿವಾಸದತ್ತ ಡಿಕೆ ಶಿವಕುಮಾರ್. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಚಿವರ ಖಾತೆ ಹಂಚಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ. ಖರ್ಗೆ ಜೊತೆಗಿನ ಚರ್ಚೆ ನಂತರ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ. ಮತ್ತೊಮ್ಮೆ ರಾಜ್ಯ ಕಾಂಗ್ರೆಸ್ ಕ್ಯಾಬಿನೆಟ್ನ ಬಿಕ್ಕಟ್ಟು ಈಗ ದಿಲ್ಲಿಗೆ ಶಿಫ್ಟ್ ಆಗಿದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಏನೋ ಆಯಿತು, ಆದರೆ ಅಸಮಾಧಾನ ಮಾತ್ರ ತಣ್ಣಗಾಗಿಲ್ಲ. ಸಚಿವ ಸ್ಥಾನ ಸಿಗದೆ ಅನೇಕ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಇನ್ನೂ ಅನೇಕ ಶಾಸಕರು ಕೂಡ ಬೇಸರದಲ್ಲಿದ್ದಾರೆ. ಬೇಸರ ತಣಿಸೋದಕ್ಕೆ ಶತಪ್ರಯತ್ನಗಳಾಯಿತು, ಆದರೂ ಈ ಅಸಮಾಧಾನ ತಣ್ಣಗಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಖಾತೆ ಹಂಚಿಕೆ ಆಗಿಲ್ಲ. ಅದಾಗಲೇ ವಾರ ಕಳೆದೋಗಿದೆ ಸಂಪುಟ ವಿಸ್ತರಣೆ ಆಗಿ. ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ವಾರಗಳೇ ಕಳೆದೋಯ್ತು, ಆದರೆ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಯಾಕಂದ್ರೆ ಅಸಮಾಧಾನವೇ ಮುಗೀತಾ ಇಲ್ಲ. ಖಾತೆ ಹಂಚಿಕೆ ಆದ್ರೆ ಅಲ್ಲೊಂದು ತರದ ಖ್ಯಾತೆ ಶುರುವಾಗುತ್ತೆ. ಸಚಿವಾಕಾಂಕ್ಷಿಗಳ ಅಸಮಾಧಾನದ ಬೆನ್ನಲ್ಲೇ ದೆಹಲಿಗೆ ಬಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮೊದಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತಾಡ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಲಿದ್ದಾರೆ. ಒಂದು ಸಚಿವಾಕಾಂಕ್ಷಿಗಳ ಅಸಮಾಧಾನ, ಇನ್ನೊಂದು ಖಾತೆ ಹಂಚಿಕೆ. ಇವೆರಡರ ಬಗ್ಗೆಯೂ ಕೂಡ ದೆಹಲಿಯಲ್ಲಿ ಚರ್ಚೆ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಡಿಕೆ ಶಿವಕುಮಾರ್ ಅವರು ದೆಹಲಿ ಹೊರಟರು, ದೆಹಲಿಗೆ ರೀಚ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಚರ್ಚೆ ನಡೆಸಿ ಅದಾದ ನಂತರ ಬೇರೆ ಏನು ಕಾರ್ಯಕ್ರಮ ಇದೆ? ಅಂದ್ರೆ ಇವತ್ತೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರಾ ಅಥವಾ ನಾಳೆ ಕಾರ್ಯಕ್ರಮ ನಿಗದಿ ಆಗಿದೆಯಾ? ನಾಳೆ ಇಡೀ ದಿನ ಏನೆಲ್ಲ ಇದೆ ಹಾಗಾದ್ರೆ? ಶ್ವೇತಾ, ಬಹುಶಃ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿನೂ ಕೂಡ ಆಗಿಲ್ಲ, ಬಟ್ ಮಾಡ್ತಾರ ಇಲ್ಲ ಅನ್ನೋಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಒಂದು. ಎರಡನೇದು, ಈಗ ಆಲ್ರೆಡಿ ಖರ್ಗೆ ಅವರ ಜೊತೆ ಸಭೆ ಶುರುವಾಗಿರುವಂತದ್ದು ಸುಮಾರು ಒಂದು 10 ನಿಮಿಷ ಆಯ್ತು. ನೇರವಾಗಿ ಬಂದಂತವ್ರು ಏರ್ಪೋರ್ಟ್ ಇಂದ ನೇರವಾಗಿ ರಾಜಾಜಿ ಮಾರ್ಗ್ನಲ್ಲಿರುವಂತಹ ಖರ್ಗೆ ಅವರ ನಿವಾಸಕ್ಕೆ ಬಂದ್ರು. ಇಲ್ಲಿ ಕೂತು ಮಾತುಕತೆ ಆರಂಭ ಆಗಿದೆ. ಅವರು 1 to 1 ಅಂದ್ರೆ ಇಬ್ಬರೇ ಇರುವಂತದ್ದು, ಹಾಗಾಗಿ ಇಬ್ಬರೇ ಮಾತನಾಡ್ತಾ ಇದ್ದಾರೆ ಪ್ರಮುಖ ವಿಚಾರಗಳನ್ನ, ರಾಜ್ಯದ ವಿಚಾರಗಳನ್ನ. ಈಗ ಅವರ ಮುಂದೆ ಇರುವಂತದ್ದು ಒಂದು ಖಾಲಿ ಇರುವ ಸ್ಥಾನವನ್ನ ತುಂಬುವುದು ಹೇಗೆ, ಮತ್ತೆ ಮೊನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗಿದ್ರು ಸಿಎಂ ಅವರು. ಸೊ ಅಲ್ಲಿ ಏನ್ ಚರ್ಚೆ ಆಯ್ತು ಅನ್ನುವಂತ ಒಂದು ಬ್ರೀಫ್ ಅನ್ನ ಕೊಡಬಹುದು. ಮತ್ತೆ ಹೇಗೆ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು, ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತ ವಿವರ ಆಲ್ರೆಡಿ ಸಿಎಂ ಅವ್ರಿಗೆ ಕೊಟ್ಟಿರುವ ಕಾರಣಕ್ಕೋಸ್ಕರ ಸೊ ಅವೆಲ್ಲ ಆ ವಿಚಾರಗಳು ಕೂಡ ಈಗ ಚರ್ಚೆ ಆಗುತ್ತೆ. ಎರಡನೇದು, ಈ ಖಾತೆ ಅದಲು ಬದಲು ಏನ್ ಕೇಳಿ ಬರ್ತಾ ಇದೆ, ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಅನ್ನ ಹುಡುಕ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಇಷ್ಟರ ನಡುವೆ ಇನ್ನು ಪ್ರಮುಖವಾಗಿ ಏನಂದ್ರೆ, ಈಗ ಸಂಪುಟ ಅಂತೂ ವಿಸ್ತರಣೆ ಆಗೋಯ್ತು, ಎಲ್ಲವೂ ಕೂಡ ಆಯ್ತು. ಮಂತ್ರಿಗಳು ಕೂಡ ಬಂದ್ರು, ಆದ್ರೆ ಮಂತ್ರಿಗಳಿಗೆ ಯಾವ ಖಾತೆ ಯಾರಿಗೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಅವು ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಮತ್ತೊಂದು ಕಡೆ ವಿಧಾನಸಭಾ ಅಧಿವೇಶನ ಕೂಡ 13ನೇ ತಾರೀಕು ಬರ್ತಾ ಇದೆ. ಅಷ್ಟರ ಒಳಗೆ ಎಲ್ಲವೂ ಕೂಡ ಹಂಚಿಕೆ ಮಾಡಿ ಅವರವರ ಇಲಾಖೆ ಏನು ಅನ್ನುವಂಥದ್ದು ಅವರು ಕೂಡ ಒಂದ್ಸರಿ ನೋಡ್ಕೋಬೇಕಾಗತ್ತೆ. ಸಚಿವರಾದಂತವ್ರು, ಹೊಸ ಸಚಿವರು ಮತ್ತೆ ಇರುವಂತ ಹಳೆ ಸಚಿವರಿಗೂ ಕೂಡ ಒಂದಷ್ಟು ಬ್ರೀಫ್ಗಳ ಕೊಡ್ಬೇಕಾಗತ್ತೆ. ಸೊ ಇವು ಎಲ್ಲವೂ ಕೂಡ ಇರುವ ಕಾರಣಕ್ಕೋಸ್ಕರ ಅದು ಕೂಡ ಚರ್ಚೆ ಆಗುತ್ತೆ. ಈಗ ಏನು ಆ ಖಾತೆ ಹಂಚಿಕೆ ಯಾರಿಗೆ, ಯಾವಾಗ, ಹೇಗೆ ಕೊಡುವಂತದ್ದು ಅನ್ನುವಂಥದ್ದು ಚರ್ಚೆ ಆಗುತ್ತೆ. ಈ ಎಲ್ಲ ವಿಚಾರಗಳ ಚರ್ಚೆಯನ್ನ ಇಲ್ಲಿ ಮುಗಿಸಿ ಬಹುತೇಕ ಇವತ್ತು ರಾತ್ರಿ, ಮಧ್ಯರಾತ್ರಿ ಆದ್ರೂ ಸರಿ, ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಆಗ್ತಾರೆ ಅನ್ನುವಂತ ಸುದ್ದಿ ಇದೆ. ಅದಿನ್ನಷ್ಟೇ ಖಚಿತವಾಗಬೇಕಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.